ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 2 ಅಂದರೆ ಘಟಕ ಪರೀಕ್ಷೆ 2ರ ಪೋರ್ಷನ್ನು ಅಂದರೆ ಸಿಲೆಬಸ್ ಏನಿದೆ ಅದನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ವಿಡಿಯೋ ಬಂದು ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ ಹಾಗೂ ಸೈನ್ಸ್ ಎಲ್ಲರಿಗೂ ಕೂಡ ಅನುಕೂಲವಾಗಲಿದೆ. ಬನ್ನಿ ಸರ್, ಒಂದೊಂದಾಗಿ ಒಂದು ಸಬ್ಜೆಕ್ಟಿನ ಪೋರ್ಷನ್ಸ್ಗಳನ್ನು ನೋಡ್ತಾ ನಾವು ಈಗ ಹೋಗೋಣ. ಇಂಗ್ಲೀಷ್, ಕಾಮರ್ಸು, ಆರ್ಟ್ಸು, ಸೈನ್ಸ್ ಎಲ್ಲರಿಗೂ ಕೂಡ ಇದೇ ಪೋರ್ಷನ್ ಆಗಿರುತ್ತೆ. ಇಂಗ್ಲೀಷು ಸಿಲೆಬಸ್ ಫಾರ್ ಸೆಕೆಂಡ್ ಟೆಸ್ಟ್ ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ. ಟೆಕ್ಸ್ಟ್ ಬುಕ್ಕಲ್ಲಿ 9ನೇ ಪಾಠ 10, 11, 12 ಹಾಗೂ 13 ಪಾಠಗಳನ್ನು ಒಳಗೊಂಡಿರುತ್ತದೆ. ಫಾರ್ ಎಕ್ಸಾಂಪಲ್, ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಚಾಪ್ಟರ್ 9, ಚಾಪ್ಟರ್ 10, ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್, ಚಾಪ್ಟರ್ 11, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ, ಚಾಪ್ಟರ್ 12, ದಿ ವಾಟರ್, ಚಾಪ್ಟರ್ 13, ವೇರ್ ದೆರ್ ಇಸ್ ಎ ವೀಲ್. ಗ್ರಾಮರ್ ಪಾರ್ಟಲ್ಲಿ ನಾವು ನೋಡೋದಾದರೆ ನಿಮಗೆಲ್ಲರಿಗೂ ಕೂಡ ಡೈಲಾಗ್ ರೈಟಿಂಗ್ ಇದೆ, ನೋಟ್ ಮೇಕಿಂಗ್ ಬರುತ್ತೆ, ಲಿಂಕರ್ಸ್, ಲೆಟರ್ ರೈಟಿಂಗ್, ಕಾಂಪ್ರಿಹೆನ್ಷನ್, ಪ್ಯಾಸೇಜ್ ಅಂತ ಹೇಳಿದರೆ ಅನ್ಸೀನ್ ಪ್ಯಾಸೇಜ್ ಹಾಗೂ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಇಂಡೈರೆಕ್ಟಾಗಿ ಹೇಳಬೇಕು ಅಂದರೆ ಸಂಪೂರ್ಣವಾಗಿ ಏನಾಯಿತು ಗ್ರಾಮರಲ್ಲಿ ಎಲ್ಲ ಇದೆ ಇದರಲ್ಲಿ. ಕ್ಲಿಯರ್? ಬನ್ನಿ, ಈಗ ಕನ್ನಡದಲ್ಲಿ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಏನಂತೀರ, ದ್ವಿತೀಯ ಅಂದರೆ ಸೆಕೆಂಡ್ ಯೂನಿಟ್ ಟೆಸ್ಟಿಗೆ ಸಿಲೆಬಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಪದ್ಯ ಭಾಗಕ್ಕೆ ನಾವು ಬರೋದಾದರೆ ಮುಂಬೈ ಜಾತಕ ಇದೆ, ಶಿಲುಬೆ ಏರಿದ್ದಾನೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, 11ನೆಯ ಪದ್ಯ ಹತ್ತಿ ಚಿತ್ತ ಮುತ್ತ. ಗದ್ಯ ಭಾಗದಲ್ಲಿ ನಾವು ನೋಡೋದಾದರೆ ತಿರುಳುಗನ್ನಡದ ಬೆಳ್ನುಡಿ ಹಾಗೂ ಹಳ್ಳಿಯ ಚಹಾ ಹೋಟೆಲುಗಳು. ದೀರ್ಘಗದ್ಯ ನೋಡೋದಾದರೆ ಕೃಷ್ಣಗೌಡನ ಆನೆ, KP ಪೂರ್ಣಚಂದ್ರ ತೇಜಸ್ವಿ. ಅಧ್ಯಾಯ 7, 8, 9 ಹಾಗೂ 10. ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯ ಆಧಾರಿತ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ, ನಿಮ್ಮ ಯೂನಿಟ್ ಟೆಸ್ಟ್ 2 ಪೋರ್ಷನ್ ಏನಿದೆಯೋ, ಎಲ್ಲಿವರೆಗೂ ಮಿಡ್-ಟರ್ಮ್ ಎಕ್ಸಾಮಿಗೆ ಕೊಟ್ಟಿದ್ರೋ ಅಲ್ಲಿಂದ ಮುಂದೆ ಏನು ಉಳಿದಿದೆಯೋ ಆ ಭಾಗ ಆಗಿರುತ್ತೆ. ಹಿಂದಿ ವಿದ್ಯಾರ್ಥಿಗಳೇ, ಯಾರೆಲ್ಲ ಹಿಂದಿ ತೆಗೆದುಕೊಂಡು ಓದ್ತಾಯಿರೋ ಅಂಥ ವಿದ್ಯಾರ್ಥಿಗಳಿಗೆ ಪ್ರೋ ಸೆಷನಲ್ಲಿ 6, 7, 8 ಈ 3 ಪಾಠಗಳು ಇರುತ್ತವೆ. ಹಾಗೂ ಏನ್ಷಿಯಂಟ್ ಪೊಯಿಟ್ರಿ 4ನೆಯ ಪಾಠ, ಮಾಡರ್ನ್ ಪೊಯಿಟ್ರಿನಲ್ಲಿ 5 ಹಾಗೂ 6ನೆಯ ಪಾಠ ಇರುತ್ತೆ. ನಾನ್ ಡಿಟೈಲ್ಡ್ನಲ್ಲಿ ಪರಿಶೋಧ್ ಮತ್ತು ಗ್ರಾಮರ್ ಭಾಷಾಭ್ಯಾಸ ಏನಿದೆಯೋ ಸಂಪೂರ್ಣವಾಗಿ ಇರುತ್ತದೆ. ನಂತರದಲ್ಲಿ ಸಂಸ್ಕೃತವನ್ನು ತೆಗೆದುಕೊಂಡು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ತಾವುಗಳು ನಿಮ್ಮ ಸಂಸ್ಕೃತದ ಪೋರ್ಷನನ್ನು ಇಲ್ಲಿ ನೋಡಿಕೊಳ್ಳಬಹುದು. ಪಠ್ಯಾಂಶ ಇದೆ, ವ್ಯಾಕರಣ ಭಾಗ ಇದೆ, ಹೌದಲ್ಲ, ಭಾಷಾ ಪಾಠ ಆಯಿತಾ. ನಂತರದಲ್ಲಿ ಉರ್ದು ಸೆಕೆಂಡ್ ಯೂನಿಟ್ ಟೆಸ್ಟು ಇರುವಂಥದ್ದು. ಕುರ್ಸಿ ಅಂತ ಇದೆ, ಹೌದಲ್ಲ, ಅದಬ್ ಕ್ಯಾ ಹೈ ಅಂತ, ಅದು ಖುದಾ ಹಾಫೀಸ್ ಇದೆ, ಕ್ಯಾ ದೀನ್ ಥಾ ಅಂತ, ಇವೆಲ್ಲ ಉರ್ದುನಲ್ಲಿ ಇರುವಂಥದ್ದು. ಈಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಪೋರ್ಷನನ್ನು ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 2 ಅಂತ ಇದೆ. ವಿದ್ಯಾರ್ಥಿಗಳೇ, ನಿಮಗೇನಾದರೂ 6 ಪಾಠ ಕೊಟ್ಟಿರಲಿಲ್ಲ ಮಿಡ್-ಟರ್ಮ್ ಎಕ್ಸಾಮಲ್ಲಿ, ಬರೀ 5 ಪಾಠಗಳನ್ನು ಕೊಟ್ಟಿದ್ದರೆ ಈಗ 6ನೆಯ ಪಾಠದಿಂದ ನಿಮಗೆ ಯೂನಿಟ್ ಟೆಸ್ಟ್ 2ಗೆ ಇರುತ್ತೆ. ಕ್ಲಿಯರ್? ಬನ್ನಿ, ಈಗ ಏನು ಫಿಸಿಕ್ಸಿನ ಸಿಲೆಬಸ್ ನೋಡೋದಾದರೆ ನಾವು ಚಾಪ್ಟರ್ 7 ಆಲ್ಟರ್ನೇಟಿಂಗ್ ಕರೆಂಟ್, ಚಾಪ್ಟರ್ 8 ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಚಾಪ್ಟರ್ 9 ರೇ ಆಪ್ಟಿಕ್ಸ್, ಚಾಪ್ಟರ್ 10 ವೇವ್ ಆಪ್ಟಿಕ್ಸ್. ಕ್ಲಿಯರ್ ಆಲ್ ಆಫ್ ಯು? ಈಗ ನಾವು ಕೆಮಿಸ್ಟ್ರಿಯ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಕೆಮಿಸ್ಟ್ರಿಯ ಸಿಲೆಬಸ್ಸನ್ನು ನಾವು ನೋಡೋದಾದರೆ ಸೆಕೆಂಡ್ ಟೆಸ್ಟ್ ಪೋರ್ಷನ್ನು ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹಾಗೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಚಾಪ್ಟರ್ 3 ಕೆಮಿಕಲ್ ಕೈನೆಟಿಕ್ಸ್ ಇದೆ. ಇನ್ಆರ್ಗ್ಯಾನಿಕ್ನಲ್ಲಿ ಚಾಪ್ಟರ್ 5 ರಿಮೈನಿಂಗ್ ಪೋರ್ಷನ್ಸ್ ಆಫ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಆಫ್ಟರ್ VBT ಅಂತ ಇದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಚಾಪ್ಟರ್ 8 ಹಾಗೂ ಚಾಪ್ಟರ್ 9 ಇದೆ. ಕಾರ್ಬೋಕ್ಸೈಲ್ ಆಸಿಡ್ಸ್ ಇದೆ. ಚಾಪ್ಟರ್ 9ನಲ್ಲಿ ಅಮೈನ್ಸ್ ಕೂಡ ಇದೆ. ಧನ್ಯವಾದಗಳು. ಈಗ ಮುಂದಿನ ಭಾಗವನ್ನು ನಾವು ನೋಡೋಣ, ಆಯಿತಾ. ಎರಡೂ ಕೂಡ ಸೇಮ್ ಇದೆ ಅಲ್ವಾ? ಮ್ಯಾಥಮೆಟಿಕ್ಸ್ ಸಿಲೆಬಸ್ಸನ್ನು ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಸಿಲೆಬಸ್ ಫಾರ್ ಯೂನಿಟ್ ಟೆಸ್ಟ್ 2 ಚಾಪ್ಟರ್ಸನ್ನು ನೋಡಿ. 3 ಡೈಮೆನ್ಷನಲ್ ಜಿಯೋಮೆಟ್ರಿ ಇದೆ, ಇಂಟಿಗ್ರಲ್ಸ್ ಇದೆ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಇದೆ. 13ನೇದು ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ಕೂಡ ಇದೆ. ಬಯೋ ಅದರ ಒಂದು ಸಿಲೆಬಸ್ಸನ್ನು ನೋಡೋದಾದರೆ ನಾವು ಸೆಕೆಂಡ್ ಯೂನಿಟ್ ಟೆಸ್ಟ್ ಚಾಪ್ಟರ್ 8, 9, 10, 11, 12. ಮೈಕ್ರೋಬ್ಸ್ ಆ್ಯಂಡ್ ಹ್ಯೂಮನ್ ವೆಲ್ಫೇರ್ ಇದೆ. ಬಯೋಟೆಕ್ನಾಲಜಿ ಇದೆ, ಪ್ರಿನ್ಸಿಪಲ್ ಆ್ಯಂಡ್ ಪ್ರೊಸೆಸ್, ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಇದೆ. ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್ ಇದೆ. ಎಕೋಸಿಸ್ಟಮ್ ಕೂಡ ಇದೆ. ಕಂಪ್ಯೂಟರ್ ಸೈನ್ಸು ಪೋರ್ಷನ್ನು ನೋಡೋದಾದರೆ ವಿದ್ಯಾರ್ಥಿಗಳೇ, ಸೈನ್ಸ್ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾದರೂ ಕಂಪ್ಯೂಟರ್ ಸೈನ್ಸ್ನಲ್ಲಿ ಬದಲಾವಣೆ ಇದ್ದರೆ
ತಾವುಗಳು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ ಆಯಿತಾ. ಅಕೌಂಟೆನ್ಸಿ ನಮ್ಮ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇರುವಂತಹ ಪೋರ್ಷನನ್ನು ನಾವು ಈಗ ನೋಡ್ತಾ ಹೋಗೋಣ. ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟ್ 2 ಪೋರ್ಷನ್ ಚಾಪ್ಟರ್ 1, 2, 3 ಇದೆ. ಯಾವುದು ಇಶ್ಯೂಸ್, ರಿಡೆಂಪ್ಷನ್ ಆ್ಯಂಡ್ ಡಿವೆಂಚರ್ ಇದೆ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಕಂಪನಿ, ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು ಚಾಪ್ಟರ್ 1, 2, 3 ಅಂದರೆ ಚಾಪ್ಟರ್ 1, 2, 3 ಅಂತಲೇ ಅಲ್ಲಿರಲ್ಲ. ಈ 3 ಪಾಠಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 2ಗೆ ಇರುವಂಥದ್ದು. ಕೆಲವೊಮ್ಮೆ ಹಿಂದಿನ ಪಾಠಗಳು ಯಾವುದಾದ್ರೂ ಮಿಡ್ ಟರ್ಮ್ಗೆ ನಿಮಗೆ ಕಡಿಮೆ ಆಗಲಿ ಪೋರ್ಷನ್ ಅಂತ ಕೊಡುತ್ತಿದ್ದರೆ ಆ ಪಾಠ ಕೂಡ ಇಲ್ಲಿ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ. ಬೇಸಿಕ್ ಮ್ಯಾಥಮೆಟಿಕ್ಸಿನ ಪೋರ್ಷನನ್ನು ನೋಡ್ಬೋದು ವಿದ್ಯಾರ್ಥಿಗಳೇ ತಾವುಗಳು. ಸೆಕೆಂಡ್ ಟೆಸ್ಟ್ ಪೋರ್ಷನ್ ಬೇಸಿಕ್ ಮ್ಯಾಥ್ಸಿನ ಸ್ಟಾಕ್ಸ್ ಆ್ಯಂಡ್ ಶೇರ್ಸ್ ಇದೆ. ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಇದೆ. ಸೇಲ್ಸ್ ಟ್ಯಾಕ್ಸ್ ಆ್ಯಂಡ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಇದೆ. ಸರ್ಕಲ್ಸ್ ಇದೆ. ಪ್ಯಾರಾಬೋಲಾ ಇದೆ. ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂತ ಅದು ಕೂಡ ಇದೆ. ಬಿಸ್ನೆಸ್ ಸ್ಟಡೀಸ್ ಪ್ರೀತಿಯ ವಿದ್ಯಾರ್ಥಿಗಳೇ ಥರ್ಡ್ ಸಿಲೆಬಸ್ ಫಾರ್ ಸೆಕೆಂಡ್ ಯೂನಿಟ್ ಟೆಸ್ಟನ್ನು ಚಾಪ್ಟರ್ಸ್ 8, 9, 10 ಇದೆ. ಕಂಟ್ರೋಲಿಂಗ್ ಆಗಿರ್ಬೋದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಅಪ್ ಟು ಪ್ರೈಸಿಂಗ್ ಆಗಿರ್ಬೋದು ಆಯಿತಾ. ಅದು ಬಿಸ್ನೆಸ್ ಸ್ಟಡೀಸ್ ಆಗಿರುತ್ತೆ. ಎಕೋ ನೋಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಎಕೋ ಅಂತ ಹೇಳಿದರೆ ಎಕನಾಮಿಕ್ಸ್ ಪೋರ್ಷನನ್ನು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದೆ. ಮನಿ ಆ್ಯಂಡ್ ಬ್ಯಾಂಕಿಂಗ್ ಇದೆ. ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇದೆ. ಹಾಗೆ ಇದು ಎಕನಾಮಿಕ್ಸಿಂದ ಆಯಿತು. ನಂತರದಲ್ಲಿ ಸ್ಟ್ಯಾಟ್ಸನ್ನು ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ ಸಿಲೆಬಸ್ ಫಾರ್ ಸೆಕೆಂಡ್ ಟೆಸ್ಟಿಗೆ ಚಾಪ್ಟರ್ 6, 7 ಆ್ಯಂಡ್ 8ಅಲ್ಲಿ ಸ್ಟ್ಯಾಟಿಸ್ಟಿಕಲ್ ಡಾಟಾ ಇನ್ಫರೆನ್ಸ್ ಇದೆ. ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಇದೆ. ಚಾಪ್ಟರ್ 8ಅಲ್ಲಿ ಆಪರೇಷನ್ಸ್ ರಿಸರ್ಚ್ ಇದೆ. LPP, ಗೇಮ್ ಥಿಯರಿ, ರೀಪ್ಲೇಸ್ಮೆಂಟ್ ಥಿಯರಿ ಕೂಡ ಇದೆ. ನಂತರದಲ್ಲಿ CS ಅಂತ ಹೇಳಿದರೆ ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ಸನ್ನು ನೋಡೋದಾದರೆ ನಾವು ಫಾರ್ ಸೆಕೆಂಡ್ ಟೆಸ್ಟಿಗೆ ಚಾಪ್ಟರ್ 9, ಚಾಪ್ಟರ್ 10 ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಇದೆ. ನಾನು ಹೇಳಿದ್ನಲ್ವ ಕಂಪ್ಯೂಟರ್ ಸೈನ್ಸು ದಯವಿಟ್ಟು ನ್ಯೂ ಅಪ್ಡೇಟ್ ಆಗಿರುವ ಸಿಲೆಬಸ್ಸು, ಅದರಲ್ಲಿ ವೇರಿಯೇಷನ್ಸ್ ಆಗಿರ್ಬೋದು, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಈಗ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ ಸಿಲೆಬಸ್ಸನ್ನು ನಾವು ನೋಡೋದಾದರೆ ಸೆಕೆಂಡ್ ಟೆಸ್ಟಿಗೆ ಇರುವಂಥದ್ದು ಚಾಪ್ಟರ್ 5, 6, 7 ಮಿಡಿವಲ್ ಪೀರಿಯಡು 5.3 to 5.5 ಇದೆ. ಸೋಷಿಯಲ್ ರಿಲಿಜಿಯಸ್ ಮೂಮೆಂಟ್ ಇನ್ ಮಿಡಿವಲ್ ಇಂಡಿಯಾ ಹಾಗೂ ಮಾಡರ್ನ್ ಪೀರಿಯಡ್ ಇದು ಕೂಡ ಇರುವಂಥದ್ದು. ನೆಕ್ಸ್ಟ್ ಪೊಲಿಟಿಕಲ್ ಸಿಲೆಬಸ್ಸು ನಮ್ಮ ಒಂದು ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ನೋಡೋದಾದರೆ ನಾವು ಚಾಪ್ಟರ್ 7, ಚಾಪ್ಟರ್ 8 ಇದೆ. ಕಂಟೆಂಪರರಿ ಪೊಲಿಟಿಕಲ್ ಟ್ರೆಂಡ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆ್ಯಂಡ್ ಪೊಲಿಟಿಕ್ಸ್ ಚಾಪ್ಟರ್ 8ನಲ್ಲಿ. ಅಂದರೆ ಈ ಸಿಲೆಬಸ್ ಇರುವಂಥದ್ದು ಏನಂತೀರ ತಾವುಗಳು ಪೊಲಿಟಿಕಲ್ ಸೈನ್ಸ್ನವರಿಗೆ. ಎಕನಾಮಿಕ್ಸ್ ಸಿಲೆಬಸ್ ಹೇಳಿದ್ನಲ್ವ ಅದೇ 3 ಪಾಠಗಳು ಆಗಿರುತ್ತೆ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಇದೆ. ಮನಿ ಆ್ಯಂಡ್ ಬ್ಯಾಂಕಿಂಗ್ ಇದೆ. ಡಿಟರ್ಮಿನೇಷನ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಕೂಡ ಇದೆ. ನಂತರದಲ್ಲಿ ಸೋಷಿಯಾಲಜಿ ಸಿಲೆಬಸ್ಸನ್ನು ನೋಡೋದಾದರೆ ಸೆಕೆಂಡ್ ಟೆಸ್ಟ್ ಪೋರ್ಷನಲ್ಲಿ ಚಾಪ್ಟರ್ 5, 6, 7 ಚೇಂಜ್ ಆ್ಯಂಡ್ ಡೆವಲಪ್ಮೆಂಟ್, ವಿಲೇಜ್ ಆ್ಯಂಡ್ ಅರ್ಬನೈಸಿಂಗ್ ಇನ್ ಇಂಡಿಯಾ, ಮಾರ್ಕೆಟ್ ಆ್ಯಂಡ್ ಕಮ್ಯುನಿಕೇಷನ್ ಸಿಸ್ಟಮ್ ಇದೆ. ಸೋಷಿಯಲ್ ಮೂಮೆಂಟ್ಸ್ ಕೂಡ ಇರುವಂಥದ್ದು. ಕೆಲವೊಮ್ಮೆ ಇದರಿಂದ ಜಾಸ್ತಿ ಅಂತೂ ಆಗಲ್ಲ, ಪಾಠ ಕಡಿಮೆ ಆಗುತ್ತೆ. ಹಾಗೂ ಬೇರೆ ಪಾಠ ಯಾವಾಗ ಆ್ಯಡ್ ಆಗುತ್ತೆ ಅಂದರೆ ಈಗ 4 ಅಂತ ಆ್ಯಡ್ ಆಗ್ಬೋದು ಇದರಲ್ಲಿ. ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ ಮಿಡ್ ಟರ್ಮ್ ಎಕ್ಸಾಮಿಗೆ ಯಾವುದಾದ್ರೂ ಪಾಠಗಳು ನಿಮ್ಗೆ ಕೊಟ್ಟಿರಲಿಲ್ಲ ಅಂದರೆ ಆ ಪಾಠಗಳು ಈ ಒಂದು ಯೂನಿಟ್ ಟೆಸ್ಟ್ಗೆ ಅಡಿಷ್ನಲ್ ಆಗಿ ಆ್ಯಡ್ ಆಗುವ ಸಾಧ್ಯತೆ 90% ಇರುತ್ತೆ. ಜಿಯೋಗ್ರಫಿ ಸಿಲೆಬಸ್ಸನ್ನು ನಾವು ನೋಡೋದಾದರೆ ಅಂದರೆ ಭೂಗೋಳಶಾಸ್ತ್ರ ಚಾಪ್ಟರ್ 9, 10, 11, 12, 13 ತನಕ ಇದೆ. ಮಿನರಲ್ ಆ್ಯಂಡ್ ಪವರ್ ರಿಸೋರ್ಸಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇದೆ. ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್ ಆ್ಯಂಡ್ ಟ್ರೇಡ್ ಇದೆ. ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಪ್ಲಾನಿಂಗ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಹಾಗೂ ಕೊನೆಯದಾಗಿ ಪೈ ಚಾರ್ಟ್ ಕೂಡ ಇದೆ. ಆಪ್ಷನಲ್ ಕನ್ನಡ ಪ್ರೀತಿಯ ವಿದ್ಯಾರ್ಥಿಗಳೇ, ಆಪ್ಷನಲ್ ಕನ್ನಡ ಸಿಲೆಬಸ್ಸನ್ನು ನಾವು ನೋಡೋದಾದರೆ ಆಯಿತಾ. ಆಪ್ಷನಲ್ ಕನ್ನಡ ಅಂತ ಹೇಳಿದರೆ ಏನಂತೀರ ತಾವುಗಳು ಐಚ್ಛಿಕ ಕನ್ನಡ ಅಂತ, ಹೌದಲ್ವಾ. ಡಿಸೆಂಬರ್ನಲ್ಲಿ ನಡೆಯುವಂತಹ ನಿಮ್ಮ ಯೂನಿಟ್ ಟೆಸ್ಟ್ 2ರ ಸಿಲೆಬಸ್ಸು ಹೌದು. ಹಸನಾಗಿ ದುಡಿದರೆ, ಆಶನ ವಚನಗಳು, ಸರ್ವಜ್ಞ ಆಯಿತಾ. ನಂತರದಲ್ಲಿ ನಾಗಿಯ ಕತೆ, ಕಥನ ಕವನ, ಸುರಂ ಎಕ್ಕುಂಡಿ, 4 ಪದ್ಯಗಳು, ವಿವರಣೆ. ಜಲಗಾರ ನಾಟಕ ಕುವೆಂಪುರವರು ಬರೆದಿರುವಂಥದ್ದು. ಕೊನೆಯ ದೃಶ್ಯ, ಅಲಂಕಾರ, ಛಂದಸ್ಸು, ವಚನಗಳು, ಓದಿಕೊಳ್ಳುವುದು ಅಂತ ಹೇಳಿದರೆ ಗ್ರಾಮರು ಅದು ಕೂಡ ಇದೆ ಇದರಲ್ಲಿ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಪಡೆದುಕೊಳ್ಳಬಹುದು. ಧನ್ಯವಾದಗಳು.